ನಾವು ಬ್ಯಾಕ್ಲೈಟ್ ಡ್ರೈವರ್ ಸೆಕ್ಷನ್ LED ಆಂಡ್ರಾಯ್ಡ್ ಸ್ಮಾರ್ಟ್ ಮತ್ತು 4K ಗೆ ಬ್ಯಾಕ್ಲೈಟ್ ಡ್ರೈವರ್ ಸೆಕ್ಷನ್ ಬಗ್ಗೆ ನಾವು ಮಾತಾಡೋಣ. ಮುಖ್ಯವಾಗಿ ಬ್ಯಾಕ್ಲೈಟ್ ಡ್ರೈವರ್ ಸೆಕ್ಷನ್ ನಲ್ಲಿ 4 ಐಟಮ್ಗಳು ನಿಮಗೆ ಇರಬೇಕು. ಯಾವುದೆಲ್ಲ? ಕಾಯಿಲ್, ಬೂಸ್ಟ್ ಡಯೋಡ್, ಆಸಿಲೇಷನ್ IC, ಮಾಸ್ಫೆಟ್. ಸೊ ಇದು ಯಾವ ರೀತಿ ಇದೆ ಅಂತ ಹೇಳಿ ನೋಡಿ. SMPS ನಿಂದ ನಾವು 12 ವೋಲ್ಟೇಜ್ ಅನ್ನು ಇನ್ಪುಟ್ ಮಾಡಿರ್ತೀವಿ. 12 ವೋಲ್ಟೇಜ್ ಇನ್ಪುಟ್ ಆಗೋದು ನೇರವಾಗಿ ಕಾಯಿಲ್ಗೆ ಬರುತ್ತೆ. ಕಾಯಿಲ್ ಮೂಲಕ ಡಯೋಡಿನ ಪ್ಲಸ್ಗೆ ಬರುತ್ತೆ. ನೆಕ್ಸ್ಟ್ ಡಯೋಡಿನ ನೆಕ್ಸ್ಟ್ ಪಿನ್ನಿಂದ ಔಟ್ಪುಟ್ ಆಗಿ 12 ವೋಲ್ಟೇಜ್ ಔಟ್ಪುಟ್ ಆಗುತ್ತೆ. ಇದು ಈ ಪಾಯಿಂಟಿಗೆ ಬರುತ್ತೆ. ಇದು ಬ್ಯಾಕ್ಲೈಟ್. ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಯಾವ ವೋಲ್ಟೇಜ್ ಇನ್ಪುಟ್ ಆಗುತ್ತೆ ಅದೇ ವೋಲ್ಟೇಜ್ ಔಟ್ಪುಟ್ ಆಗುತ್ತೆ. ಹಾಗಾದ್ರೆ ಬೂಸ್ಟ್ ಹೇಗೆ? ಬೂಸ್ಟ್ ಹೇಗೆ ಅಂದ್ರೆ ಬೂಸ್ಟ್ ಅಂದ್ರೆ ಏನು? ಹೈ ವೋಲ್ಟೇಜ್ 45 ನಿಂದ 180 ವೋಲ್ಟೇಜ್, ಕೆಲವೊಂದು ಟಿವಿಯಲ್ಲಿ 180 ವೋಲ್ಟೇಜ್ ವರೆಗೆ ಸಪ್ಲೈ ಇದೆ. ಬೂಸ್ಟ್ ಹೇಗೆ ಆಗುತ್ತೆ ಅಂತ ಹೇಳಿ ನೋಡಿ. ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ. ಜೂಮ್ ಅಂತ ಈಗ ಈ ಬೂಸ್ಟ್ ಹೇಗೆ ಆಗುತ್ತೆ ಅಂತ ಹೇಳಿ ನಾವು ನೋಡುವಾಗ ಮೊದಲು ಮದರ್ ಬೋರ್ಡ್ ನಿಂದ 2 ಪಲ್ಸ್ಗಳು ಬರ್ತವೆ. ಈಗಾಗಲೇ ನಾನು ಹೇಳಿದ್ದೇನೆ, DLR ಮತ್ತು DI ಅಥವಾ ADD ಅಂತ ಹೇಳ್ತೀವಿ. ಈ 2 ಪಲ್ಸ್ಗಳು ಇನ್ಪುಟ್ ಆಗಿದೆ. ಇದು ಮದರ್ ಬೋರ್ಡ್ ನಿಂದ ಬಂದಿರ್ತದೆ, ಫ್ರಮ್ ಮದರ್ ಬೋರ್ಡ್. ಈ ಮದರ್ ಬೋರ್ಡ್ ನಿಂದ ಬಂದಂತ ನೇರವಾಗಿ ಒಂದು ರೆಸಿಸ್ಟೆನ್ಸ್ ಅಥವಾ ಒಂದು ರೆಸಿಸ್ಟೆನ್ಸ್ ಮೂಲಕ ನೇರವಾಗಿ ಈ ಐಸಿಗೆ ಹೋಗಿರ್ತದೆ. ಈ ಪಲ್ಸ್ಗಳು ಐಸಿಗೆ ಹೋಗುತ್ತೆ. ಈ ಪಲ್ಸ್ಗಳು ಹೆಚ್ಚು ವೋಲ್ಟೇಜ್ ಇರಲಿಲ್ಲ, 2.5 ಇಂದ 4 ವೋಲ್ಟೇಜ್ ಮಧ್ಯದಲ್ಲಿ 2.5 ಇಂದ 4 ವೋಲ್ಟೇಜ್ ಮಧ್ಯದಲ್ಲಿ. ಈ ಐಸಿಗೆ ಸಪ್ಲೈ ವೋಲ್ಟೇಜ್ ಇದೆ 12 ವೋಲ್ಟೇಜ್ ಇಂದ ಇನ್ಪುಟ್ ಆಗಿರ್ತದೆ. ಸಪ್ಲೈ ವೋಲ್ಟೇಜ್ ಒಂದು ಟ್ರ್ಯಾಕ್ ಆಸಿಲೇಷನ್ ಐಸಿಗೆ ಹೋಗ್ತದೆ. ಆಸಿಲೇಷನ್ ಐಸಿ. ಈ ಐಸಿಯ ಕೆಲಸ ಏನಂತ ಹೇಳಿದ್ರೆ ಬಂದಂತ ಪಲ್ಸ್, ಇದಕ್ಕೆ 2 ಗ್ರೌಂಡ್ ಆಗಿರ್ತದೆ. ಬಂದಂತ ಪಲ್ಸ್ ಆಂಪ್ಲಿಫೈರ್ ಸ್ಟ್ರಾಂಗ್ ಮಾಡಿಕೊಡ್ತದೆ. ತನ್ನ ಶಕ್ತಿಯನ್ನು ಹೆಚ್ಚು ಮಾಡಿಕೊಂಡು ಪಲ್ಸ್ ಔಟ್ಪುಟ್ ಆಗುತ್ತೆ. ಈ ಪಲ್ಸ್ ಐಸಿಯಿಂದ ಔಟ್ಪುಟ್ ಆಗಿ ನೇರವಾಗಿ ಮಾಸ್ಫೆಟ್ ಗೇಟಿಗೆ ಹೋಗಿರ್ತದೆ. ಈ ಪಲ್ಸ್ ನೇರವಾಗಿ ಆಂಪ್ಲಿಫೈರ್ ಆಗಿ ಮಾಸ್ಫೆಟ್ ಗೇಟಿಗೆ ಹೋಗಿರ್ತದೆ. ಮಾಸ್ಫೆಟ್ ನ ಡ್ರೈವ್ ಪಾಯಿಂಟ್ ನಿಂದ ಈ ಡ್ರೈವ್ ನಿಂದ ಇದೇ ಪಲ್ಸ್ ನೇರವಾಗಿ ಈ ಬೂಸ್ಟ್ ಡಯೋಡ್ನ ಪ್ಲಸ್ಗೆ ಆನೋಡ್ಗೆ ಹೋಗಿ. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಬೂಸ್ಟ್ ಡಯೋಡ್ನ ಆನೋಡ್ಗೆ ಪಲ್ಸ್ ಮತ್ತು 12 ವೋಲ್ಟೇಜ್ ಸಪ್ಲೈ ಇನ್ಪುಟ್ ಆಗಿದಾಗ ಬೂಸ್ಟ್ ಡಯೋಡ್ ವೋಲ್ಟೇಜ್ ಅನ್ನು ರೈಸ್ ಮಾಡುತ್ತೆ, ಹೆಚ್ಚು ಮಾಡುತ್ತೆ. ಅಂದ್ರೆ ಇಲ್ಲಿ ಮಿನಿಮಮ್ 35 ವೋಲ್ಟೇಜ್ ನಿಂದ 180 ವೋಲ್ಟೇಜ್ ವರೆಗೆ ಈ ಬೂಸ್ಟ್ ಡಯೋಡ್ ಮಾಡುತ್ತೆ. ಇದು ಮಾಡಿಕೊಂಡು ಇದು ನೇರವಾಗಿ ಸ್ಟ್ರಿಪ್ಗೆ ಹೋಗಿರ್ತದೆ. ಯಾವ ಸ್ಟ್ರಿಪ್? ಪ್ಯಾನಲ್ ಸ್ಟ್ರಿಪ್. ಪ್ಯಾನಲ್ ಆದ್ರಿಂದ ಇಲ್ಲಿ ಏನು ನಾವು ತಿಳ್ಕೊಳ್ಬೇಕಂತ ಹೇಳಿದ್ರೆ ಪಲ್ಸ್ ಬಂದ್ರೆ ಮಾತ್ರ ಈ ಬೂಸ್ಟ್ ಡಯೋಡ್ ಬರುತ್ತೆ. ಪಲ್ಸ್ ಬರೋದಿದ್ರೆ ಬೂಸ್ಟ್ ವೋಲ್ಟೇಜ್ ಬೂಸ್ಟ್. ಓಕೆನಾ? ಏನೋ ಡೌಟ್ ಇದೆ? ಡ್ರೈವರ್ ಸೆಕ್ಷನ್ ಈ ರೀತಿಯಾಗಿ ವರ್ಕ್ ಆಗುತ್ತೆ. ಬೂಸ್ಟ್ ಆಗಿ ಹೈ ವೋಲ್ಟೇಜ್ ಆಗುತ್ತೆ. ಇದನ್ನು ಕಂಡುಹಿಡಿಯಬಹುದು. ನೋಡಿ, SMPS ನ ಸೆಕೆಂಡರಿ ಡಯೋಡಿನ ಮೈನಸ್ ನಿಂದ ನೇರವಾಗಿ ಕಾಯಿಲ್ಗೆ ಕಂಟಿನ್ಯೂಟಿ ಬರಬೇಕು. ಕಾಯಿಲ್ನ ನೆಕ್ಸ್ಟ್ ಪಿನ್ನಿಂದ ಬೂಸ್ಟ್ ಡಯೋಡಿನ ಆನೋಡ್ ಪಿನ್ನಿಗೆ ಅಂದ್ರೆ ಪ್ಲಸ್ ಪಿನ್ನಿಗೆ ನಿಮಗೆ ಈ ರೀತಿ ಕಂಟಿನ್ಯೂಟಿ ಬರ್ತದೆ. ಅಂದ್ರೆ ಇಲ್ಲಿಂದ ಕಂಟಿನ್ಯೂಟಿ ಸಿಗುತ್ತೆ. ಅದೇ ರೀತಿ ಮೈನಸ್ ಭಾಗದಿಂದ ಅಂದ್ರೆ ಪ್ಲಸ್ ವೋಲ್ಟೇಜ್ ಆಗ್ತದೆ SMPS ಔಟ್ಪುಟ್. ಇದರಿಂದ ನೇರವಾಗಿ ಐಸಿಯ ಒಂದು ಪಿನ್ನಿಗೆ ಕಂಟಿನ್ಯೂಟಿ ಬರ್ತದೆ. ಆಸಿಲೇಷನ್ ಐಸಿಯ ಒಂದು ಪಿನ್ನಿಗೆ ಆಸಿಲೇಷನ್ ಐಸಿಗೆ ಸಪ್ಲೈ ಆಗುತ್ತೆ. ಯಾವ ಪಿನ್ ಅಂತ ಹೇಳಿ ನೀವು ಫೈಂಡ್ ಔಟ್ ಮಾಡ್ತಾ ಕಂಟಿನ್ಯೂಟಿ ಮೆಥಡ್ ಅಂತ ನೋಡಿ. ಇದಕ್ಕೆ ನಾವು ಕೋಲ್ಡ್ ಟೆಸ್ಟಿಂಗ್ ಅಂತ ಹೇಳಿ ಕೋಲ್ಡ್ ಟೆಸ್ಟಿಂಗ್ ಟಿವಿಯನ್ನು ಆಫ್ ಕಂಡೀಷನ್ ಅಲ್ಲಿ ಮಾಡ್ತೀವಿ ಕೋಲ್ಡ್ ಟೆಸ್ಟಿಂಗ್. ಅದೇ ರೀತಿ ಬೂಸ್ಟ್ ಡಯೋಡಿನ ಔಟ್ಪುಟ್ ಪಾಯಿಂಟ್ ಅಂದ್ರೆ ಮೈನಸ್ ಕ್ಯಾಥೋಡಿನ ಬೂಸ್ಟ್ ವೋಲ್ಟೇಜ್ ಬರ್ತದೆ. ಈ ವೋಲ್ಟೇಜ್ ಡೈರೆಕ್ಟ್ ನೀವು ಸಾಕೆಟ್ಗೆ ನೋಡಬಹುದು. ಔಟ್ಪುಟ್ ಸಾಕೆಟ್ ಕಂಟಿನ್ಯೂಟಿ ಬರ್ತದೆ. ಜೊತೆಯಲ್ಲಿ ಡ್ರೈನ್ ಮತ್ತು ಮಾಸ್ಫೆಟ್ ಡ್ರೈನ್ ಮತ್ತು ಕ್ಯಾಥೋಡ್ ಪಿನ್ನಿಗೆ ಆನೋಡ್ ಪಿನ್
ಅಂದರೆ ಡ್ರೈನಿಂದ ನಿಮಗೆ ಸಪ್ಲೈ ವೋಲ್ಟೇಜ್ಗೂ ಕಂಟಿನ್ಯೂಟಿ ಬರಬೇಕು, ಎರಡು ಭಾಗಕ್ಕೂ ಕಂಟಿನ್ಯೂಟಿ ಬರಬೇಕು. ಗ್ರೌಂಡ್ ಕಾಮನ್ ಆಗಿದ್ದರೆ ಉಳಿದಂಥದ್ದು ಗೇಟ್ನಿಂದ ಐಸಿಗೆ ಕಂಟಿನ್ಯೂಟಿ ಬರಬೇಕು. ಸೊ ಇಷ್ಟು ನಾವು ಚೆಕ್ ಮಾಡ್ತೀವಿ. ಇದು ಆಫ್ಲೈನ್